ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ. ಬಹಳಷ್ಟು ಸಲ ನನಗೆ ಪೇಷಂಟ್ಸ್ ತಮ್ಮ ರಿಪೋರ್ಟ್ಸನ್ನು ಕಳಿಸ್ತಾರೆ, ಥೈರಾಯ್ಡ್ ರಿಪೋರ್ಟ್ಸನ್ನು ಆ್ಯಂಡ್ ವ್ಯಾಲ್ಯೂಸನ್ನು ಕೊಡ್ತಾರೆ ಆ್ಯಂಡ್ ಕೇಳ್ತಾರೆ, ಮೇಡಮ್ ಇದು ನಾರ್ಮಲ್ಲಾ, ಇದು ಎಬ್ನಾರ್ಮಲ್ಲಾ ಅಂತ. ಸೊ ನಾನು ಆವಾಗ ಅವ್ರಿಗೆ ಕ್ವೆಶನ್ ಕೇಳ್ತಾ ಇರ್ತೇನೆ, ನಿಮ್ಮ ಏಜ್ ಎಷ್ಟು, ಪ್ರೆಗ್ನೆಂಟ್ ಇದ್ದೀರಾ, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಥೈರಾಯ್ಡ್ ರಿಪೋರ್ಟನ್ನು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ನಮಗೆ ಯಾವ ಫ್ಯಾಕ್ಟರ್ಸ್ ಬೇಕಾಗ್ತವೆ ಆ್ಯಂಡ್ ಹೇಗೆ ನಾವು ಅದನ್ನು ರಿಪೋರ್ಟನ್ನು ತಿಳ್ಕೊಳ್ಳೋದು, ನೀವಾಗಲೇ ಹೇಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಅದನ್ನು ನಾವು ತಿಳ್ಕೊಳ್ಳೋಣ. ಸೊ ಬಿಫೋರ್ ಗೋಯಿಂಗ್ ಟು ಇಂಟರ್ಪ್ರಿಟ್ ದ ರಿಪೋರ್ಟ್, ಈ ಥೈರಾಯ್ಡ್ ಟೆಸ್ಟ್ ಏನಿದೆ ನೀವು ಯಾವತ್ತೂ ಮಾಡ್ಕೊಳ್ಬೇಕಾದ್ರೆ ಒಂದು ಒಳ್ಳೆಯ ಲ್ಯಾಬೋರೇಟ್ರಿಯನ್ನು ಮಾಡ್ಕೊಳ್ಳಿ. ಯಾಕಂದರೆ ಒಂದು ಲ್ಯಾಬೋರೇಟ್ರಿಯಲ್ಲಿ ನೀವು ಒಂದ್ಸಲ ಮಾಡಿಕೊಂಡಾಗ ಒಂದು ಥೈರಾಯ್ಡ್ ಬರುತ್ತೆ, ಇನ್ನೊಂದು ಲ್ಯಾಬೋರೇಟ್ರಿಯಲ್ಲಿ ಒಂದು ವಾರ ಬಿಟ್ಕೊಂಡು ಮಾಡಿದಾಗ ಮತ್ತೊಂದು ವ್ಯಾಲ್ಯೂ ಬರ್ತಾ ಇರುತ್ತೆ. ಸೊ ಒಂದು ಒಳ್ಳೆಯ ಗುಡ್ ಅಕ್ರಿಡಿಟೆಡ್ ಲ್ಯಾಬೋರೇಟ್ರಿಯನ್ನು ನೋಡಿಕೊಂಡು ಅಂಥ ಲ್ಯಾಬೋರೇಟ್ರೀಸಿಂದ ನೀವು ಈ ಥರದ ರಿಪೋರ್ಟ್ಸನ್ನು ಮಾಡ್ತಾ ಇರಬೇಕು. ಎರಡನೇದು, ಈ ಥೈರಾಯ್ಡ್ ರಿಪೋರ್ಟನ್ನು ಜಸ್ಟ್ ಒಂದು ರಿಪೋರ್ಟ್ ಅಷ್ಟೇ ಅಲ್ಲ, ನಿಮ್ಮ ಲಕ್ಷಣಗಳು, ಅದರಲ್ಲಿ ಬರುವಂತಹ ವ್ಯಾಲ್ಯೂಸ್, ಇವುಗಳನ್ನೆಲ್ಲ ನಾವು ಕೋರಿಲೇಟ್ ಮಾಡಿಕೊಂಡು ಒಂದು ಡಯಾಗ್ನೋಸಿಸ್ಗೆ ಬರಬೇಕಾಗತ್ತೆ ಆ್ಯಂಡ್ ಅದರ ತಕ್ಕ ಹಾಗೆ ಒಂದು ಟ್ರೀಟ್ಮೆಂಟನ್ನು ಶುರು ಮಾಡಬೇಕಾಗತ್ತೆ. ಎಲ್ಲರಿಗೂ ಫಿಟ್ ಆಗುವಂತಹ ಒಂದೇ ಒಂದು ಔಷಧಿ, ಎಲ್ಲರಿಗೂ ಫಿಟ್ ಆಗುವಂಥ ಒಂದೇ ಒಂದು ಪ್ರೋಟೋಕಾಲ್ ಇರೋದಿಲ್ಲ. ಆದ್ದರಿಂದ ನಿಮ್ಮ ಡಾಕ್ಟರ್ ನಿಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ, ನಿಮ್ಮನ್ನು ನೋಡ್ತಾರೆ, ನಿಮ್ಮ ಥೈರಾಯ್ಡ್ ರಿಪೋರ್ಟನ್ನು ನೋಡಿಕೊಂಡು ನಿಮ್ಮ ಏನು ನಿಮಗೆ ಕೊಡಬೇಕು, ಎಷ್ಟು ಡೋಸ್ ಕೊಡಬೇಕು, ಇವುಗಳನ್ನು ಅವರು ಡಿಸೈಡ್ ಮಾಡಿಕೊಂಡು ಕೊಡ್ತಾ ಇರ್ತಾರೆ. ಬಹಳಷ್ಟು ಸಲ ಜನರು ಏನು ಮಾಡ್ತಾರೆ, ಇದನ್ನು ನಾವು ಲೈಫ್ ಲಾಂಗ್ ತೆಗೆದುಕೊಳ್ಬೇಕಾ, ಹಾಗಾದರೆ ನಾನು ಬಿಟ್ಬಿಡ್ತೇನೆ ಅಂತ ಮಧ್ಯದಲ್ಲಿ ಬಿಡ್ತಾರೆ, ಬೇರೆ ಔಷಧಿಯನ್ನು ತಗೊಳ್ತಾರೆ, ಮತ್ತೆ ಅದು ರಿಬೌಂಡ್ ಜಾಸ್ತಿ ಆಗಿರುತ್ತೆ, ಮತ್ತೆ ಗುಳಿಗೆಗಳನ್ನು ಶುರು ಮಾಡ್ತಾರೆ, ಅದನ್ನೂ ಸಹ ಕಂಟಿನ್ಯೂಸ್ಲಿ ತಗೊಳ್ಳೋದಿಲ್ಲ, ಮಧ್ಯದಲ್ಲಿ ತೆಗೆದುಕೊಳ್ತಾರೆ, ಸ್ವಲ್ಪ ದಿನ ಬಿಡ್ತಾರೆ. ಈ ಥರ ಎಲ್ಲ ಆದಾಗ ಥೈರಾಯ್ಡ್ ಲೆವೆಲ್ ನಾರ್ಮಲಿಗೆ ಬರ್ತಾ ಇರೋದಿಲ್ಲ. ಸೊ ಥೈರಾಯ್ಡ್ ಔಷಧಿ ತೆಗೆದುಕೊಳ್ಳುವಂಥ ಒಂದು ಕಂಪ್ಲೀಟ್ ಪ್ರೊಸೀಜರ್, ಅದನ್ನೆಲ್ಲ ನಾನು ನನ್ನ ವಿಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಆ ವಿಡಿಯೋಸನ್ನು ಸಹ ರೆಫರ್ ಮಾಡಿಕೊಂಡು ನೋಡಿ. ಬಟ್ ಇವು ಎಲ್ಲ ಇಂಪಾರ್ಟೆಂಟ್ ಇರುತ್ತೆ. ಒಂದು ನಾರ್ಮಲ್ ಥೈರಾಯ್ಡ್ ರಿಪೋರ್ಟ್ ಬರಬೇಕು ಅಂದಾಗ, ಸಪೋಸ್ ನಿಮಗೆ ಏನಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಟ್ರೀಟ್ಮೆಂಟನ್ನೇ ಕೊಟ್ಟಿದ್ದಾರೆ ಆ್ಯಂಡ್ ನಿಮಗೆ ಆ ಟ್ರೀಟ್ಮೆಂಟ್ ವರ್ಕ್ ಆಗಬೇಕು, ರಿಪೋರ್ಟ್ಸ್ ನಾರ್ಮಲ್ ಬರಬೇಕು ಅಂದಾಗ ಔಷಧಿಗಳನ್ನು ಸಹ ಸರಿಯಾಗಿ ತೆಗೆದುಕೊಳ್ಳೋದು, ಕರೆಕ್ಟ್ ಟೈಮಲ್ಲಿ ತೆಗೆದುಕೊಳ್ಳೋದು, ಕರೆಕ್ಟ್ ಡೋಸೇಜಲ್ಲಿ ತೆಗೆದುಕೊಳ್ಳೋದು, ಇವೆಲ್ಲ ಇಂಪಾರ್ಟೆಂಟ್ ಇರ್ತವೆ. ಒಂದು ಫ್ಯಾಕ್ಟರ್ಸ್ ನಿಮ್ಮ ಥೈರಾಯ್ಡ್ ರಿಪೋರ್ಟಿನ ವ್ಯಾಲ್ಯೂಸನ್ನು ಸಹ ಆಲ್ಟರ್ ಮಾಡ್ತಾ ಇರ್ಬೋದು. ನಿಮಗೆ ತುಂಬಾ ಸ್ಟ್ರೆಸ್ ಆಗಿದೆ, ನಿಮಗೆ ನಿದ್ದೆ ಸರಿ ಇಲ್ಲ, ನೀವು ಡಯಟಿಂಗ್ ಮಾಡ್ತಾ ಇದ್ದೀರಾ, ಕೆಲವೊಂದು ಔಷಧಿಗಳು ಲೈಕ್ ಸ್ಟಿರಾಯ್ಡ್ಸ್ ಇರ್ಬೋದು, ಡಯೂರೆಟಿಕ್ಸ್ ಲೈಕ್ ಲ್ಯಾಸಿಕ್ಸ್ ಇರ್ಬೋದು, ಇವೆಲ್ಲ ನಿಮ್ಮ ಥೈರಾಯ್ಡ್ ರಿಪೋರ್ಟಿನ ಜೊತೆ ಇವು ಆಲ್ಟರ್ ಮಾಡ್ತಾ ಇರ್ಬೋದು. ಸೊ ಈ ಥರದ್ದು ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದೆ ಅಥವಾ ಈ ಥರದ್ದು ಏನಾದರೂ ಔಷಧಿ ತೆಗೆದುಕೊಳ್ತಾ ಇದ್ದಾಗ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಬೇಕು. ಸೆಕೆಂಡ್ ಥಿಂಗ್, ಥೈರಾಯ್ಡ್ ವ್ಯಾಲ್ಯೂಸ್ ಏನಿರುತ್ತೆ ಅದು ಎಲ್ಲರಲ್ಲೂ ಒಂದೇ ಇರೋದಿಲ್ಲ. ಮಕ್ಕಳಲ್ಲಿ ಅದರ ರೆಫರೆನ್ಸ್ ರೇಂಜ್ ಬೇರೆ ಇರುತ್ತೆ, ಈ ಪ್ರೆಗ್ನೆಂಟ್ ಲೇಡೀಸಲ್ಲಿ ಅದರ ರೆಫರೆನ್ಸ್ ರೇಂಜ್ ಬೇರೆ ಇರುತ್ತೆ, ಈ ಅಡಲ್ಟ್ಸಲ್ಲಿ ಅದರ ರೆಫರೆನ್ಸ್ ರೇಂಜ್ ಬೇರೆ ಇರುತ್ತೆ. ಸೊ ಏಜ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾವು ಥೈರಾಯ್ಡ್ ರಿಪೋರ್ಟನ್ನು ಇಂಟರ್ಪ್ರಿಟ್ ಮಾಡಬೇಕಾದ್ರೆ. ಈಗ ಹೇಗೆ ಇಂಟರ್ಪ್ರಿಟ್ ಮಾಡೋದು, ಈ ನನ್ನ ವ್ಯಾಲ್ಯೂ ನಾರ್ಮಲ್ ಇದೆಯಾ ಇಲ್ವಾ ಹೇಗೆ ಗೊತ್ತಾಗೋದು? ನೀವು ಎಲ್ಲಿ ಆ ರಿಪೋರ್ಟನ್ನು ಮಾಡಿಸಿರ್ತೀರಾ ಅವರು ಒಂದು ವ್ಯಾಲ್ಯೂ, ಒಂದು ರೇಂಜನ್ನು ಕೊಟ್ಟಿರ್ತಾರೆ, ಆ ರೇಂಜನ್ನು ನೋಡಿಕೊಂಡು ನೀವು ಇಂಟರ್ಪ್ರಿಟ್ ಮಾಡಬೇಕು. ಒಂದು ಲ್ಯಾಬಿಂದ ಇನ್ನೊಂದು ಲ್ಯಾಬಿಗೆ ಈ ವ್ಯಾಲ್ಯೂಸ್ ಏನಿರುತ್ತೆ ಸ್ವಲ್ಪ ಚೇಂಜ್ ಇರ್ತಾ ಇರ್ತವೆ, ಅವರು ಯೂನಿಟ್ಸ್ ಏನಿರ್ತವೆ ಚೇಂಜ್ ಆಗ್ತವೆ, ಅವರು ಯೂಸ್ ಮಾಡುವಂಥ ಮಷೀನ್ಸ್ ಬೇರೆ ಇರ್ತವೆ. ಸೊ ವ್ಯಾಲ್ಯೂಸ್ ಸ್ವಲ್ಪ ಚೇಂಜ್ ಆಗ್ತಾ ಇರ್ಬೋದು. ಸೊ ಎಲ್ಲರಿಗೂ ನೀವು ಒಂದು ವ್ಯಾಲ್ಯೂ ಕೊಟ್ಟರೆ ಈ ವ್ಯಾಲ್ಯೂ ಅವರ ಲ್ಯಾಬಿನ ಪ್ರಕಾರ ಅದು ನಾರ್ಮಲ್ ಇರ್ಬೋದು. ಸೊ ನೀವು ಅಲ್ಲಿ ಕೊಟ್ಟಿರುವಂತಹ ರೆಫರೆನ್ಸ್ ರೇಂಜ್ ಅನ್ನ ನೋಡಿಕೊಂಡು ರಿಪೋರ್ಟ್ ಅನ್ನ ಇಂಟರ್ಪ್ರಿಟ್ ಮಾಡಬೇಕು. ಸೊ ಒಂದು ಥೈರಾಯ್ಡ್ ರಿಪೋರ್ಟ್ ಅನ್ನ ನೀವು ಇಂಟರ್ಪ್ರಿಟ್ ಮಾಡ್ತಾ ಇದ್ದಾಗ ನಿಮ್ಮ ವ್ಯಾಲ್ಯೂಸ್ ಅನ್ನ ಕೊಟ್ಟಿರ್ತಾರೆ, ಅದು ರಿಸಲ್ಟ್ಸ್ ಯಾವ ಯೂನಿಟ್ಸ್ ಅಂತ, ಅಂದ್ರೆ ಹೇಗೆ ನಾವು ಯಾವ ಯೂನಿಟ್ಸ್ ಅಲ್ಲಿ ಅದು ಮೆಜರ್ ಮಾಡ್ತೀವಿ ಅಂತ. ಅಂಡ್ ಇದು ಬಯೋಲಾಜಿಕಲ್ ರೆಫರೆನ್ಸ್ ರೇಂಜ್, ಆ ಲ್ಯಾಬೋರೇಟರಿ ಏನು ರೇಂಜ್ ಅನ್ನ ಸೆಟ್ ಮಾಡಿರುತ್ತೆ ಅದನ್ನ ಅವ್ರು ಇಲ್ಲಿ ಕೊಟ್ಟಿರ್ತಾರೆ. ಸೊ ಈಗ ನಾನು ಈ ರಿಪೋರ್ಟ್ ಅನ್ನ ನೋಡ್ಬೇಕಾದ್ರೆ ನನ್ನ TSH 6.71 ಇದೆ, ಇವರ ರೇಂಜ್ 5.50 ತನಕ, 0.35 ಇಂದ 5.50. ಸೊ 6.71 ಏನಿದೆ ಇದಕ್ಕಿಂತ ಹೆಚ್ಚಿಗೆ ಇದೆ. ಸೊ ನನ್ನ TSH ಹೆಚ್ಚಿಗೆ ಇದೆ ಅಂತ ಅರ್ಥ. ಸೊ ನೀವು ನನಗೆ
ನನ್ಗೆ TSH 6.71 ಇದೆ ಅಂತ ಕೇಳಿದ್ರೆ ಅಂಡ್ ಸಪೋಸ್ ಅವರ ರೇಂಜ್ 7 ಇತ್ತು ಅಂದಾಗ ಇದು ನಾರ್ಮಲ್ ಇರ್ಬೋದು ಅವರ ರೇಂಜಿಗೆ. ಸೊ ಇಲ್ಲಿರುವಂತ ರೆಫರೆನ್ಸ್ ರೇಂಜ್ ಅವ್ರು ಏನ್ ರೆಫರೆನ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಅಂಡ್ ಅದ್ರ ಪ್ರಕಾರ ಇದರಲ್ಲಿ ನೋಡಿ 1.21 ಇದು ರೇಂಜ್ ಒಳಗಡೆನೆ ಇದೆ. 9.50 12 ಇದರ ಮ್ಯಾಕ್ಸಿಮಮ್ ರೇಂಜ್ 12 ಒಳಗಡೆನೆ ಇದೆ. ಸೊ ಇದು ರೇಂಜ್ ಒಳಗಡೆ ಇದೆ. ಆದ್ರೆ 6.71 ಅಂತ TSH ಬಂದಿದೆ. 5.50 ಇದರ ನಾರ್ಮಲ್ ರೇಂಜ್. ಸೊ ಹೀಗೆ ನೀವು ಈ ರೆಫರೆನ್ಸ್ ರೇಂಜ್ ಅನ್ನ ನೋಡ್ಕೊಂಡು ರಿಪೋರ್ಟ್ ಅನ್ನ ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್ ಏನ್ ನೆನ್ಪಿಟ್ಕೊಳ್ಬೇಕು, ಈ TSH ಏನಿದೆ ಈ ಸಿರ್ಕ್ಯಾಡಿಯನ್ ವೇರಿಯೇಷನ್ ಇರುತ್ತೆ. ಅಂದ್ರೆ ಈ TSH ನ ಪೀಕ್ ಲೆವೆಲ್ 2 ಗಂಟೆಯಿಂದ 4 ಗಂಟೆ, ಬೆಳಿಗ್ಗೆ 2 ರಿಂದ 4 ರವರೆಗೆ ಇದರ ಲೆವೆಲ್ ತುಂಬಾ ಹೈ ಇರುತ್ತೆ. ಅಂಡ್ ಮಿನಿಮಮ್ ಯಾವಾಗಿರುತ್ತೆ, ಸಂಜೆ 6 ರಿಂದ 10 ಗಂಟೆಯಲ್ಲಿ ಇದರ ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ನೀವು ಸಪೋಸ್ ಒಂದು ದಿನ ಬೆಳಿಗ್ಗೆ ಮಾಡ್ಕೊಂಡ್ರಿ ಅಂಡ್ ಇನ್ನೊಂದು ದಿನ ಸಂಜೆ ಮಾಡ್ಕೊಂಡ್ರಿ, ಕೆಲವೊಮ್ಮೆ ಸ್ವಲ್ಪ ವೇರಿಯೇಷನ್ ಬರ್ತಾ ಇರಬಹುದು. ಸೊ ಈ ತರದ ಚೇಂಜಸ್ ನಾರ್ಮಲ್ ಇರುತ್ತೆ. ಯಾಕಂದ್ರೆ TSH ನಾರ್ಮಲಿನೂ ಈ ತರ ವೇರಿಯೇಷನ್ ಸ್ವಲ್ಪ ಆಗ್ತಾ ಇರುತ್ತೆ. ಈ ಪ್ರೆಗ್ನೆನ್ಸಿಯಲ್ಲಿ ನೋಡಿ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್ ಮತ್ತು ಥರ್ಡ್ ಟ್ರೈಮಿಸ್ಟರ್. ಫಸ್ಟ್ ಟ್ರೈಮಿಸ್ಟರ್ ಅಂತ ಹೇಳಿದ್ರೆ ಫಸ್ಟ್ 3 ತಿಂಗಳಲ್ಲಿ 0.100 ಇಂದ 2.500 ಇಲ್ಲಿ ತನಕ ಇತ್ತು ಅಂದ್ರೆ ಅದು ನಾರ್ಮಲ್. ನೀವು ನಾರ್ಮಲ್ ಅಲ್ಲಿ ನೋಡಿದ್ರಿ, ಈಗ ಪ್ರೆಗ್ನೆನ್ಸಿ ಇರ್ಲಿಲ್ಲ ಅಡಲ್ಟ್ಸ್ ಅಲ್ಲಿ ಎಷ್ಟು ರೇಂಜ್ ಇತ್ತು, 0.35 to 5.5 ಇತ್ತು. ಸೊ ಈ ರೇಂಜ್ ಪ್ರೆಗ್ನೆನ್ಸಿ ಇರ್ದಿದ್ದವರಲ್ಲಿ ಒಂದು ಮಹಿಳೆಯಲ್ಲಿ ಇದು ನಾರ್ಮಲ್ ಇರ್ಬೋದು. ಬಟ್ ಅದೇ ಮಹಿಳೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂದಾಗ ಅವಳಲ್ಲಿ ಈ 2.5 ಗಿಂತ ಹೆಚ್ಚಿತ್ತು ಅಂದ್ರೆ ಅವಳಿಗೆ ಥೈರಾಯ್ಡ್ ಇಂದ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಫಸ್ಟ್ 3 ತಿಂಗಳಲ್ಲಿ TSH ಅಪ್ ಟು 2.5 ಇದ್ರೆ ನಾರ್ಮಲ್. ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಅಂದ್ರೆ ಫ್ರಮ್ 3 months to 6 months ಅವಳ ರೇಂಜ್ ಇರಬೇಕು ಅರೌಂಡ್ 3. ಅಂಡ್ ಥರ್ಡ್ ಟ್ರೈಮಿಸ್ಟರ್ ಅಂದ್ರೆ ಅರೌಂಡ್ 6 to 9 months ಆವಾಗ ಸಹ ಅದು ಅಪ್ ಟು 3 ಗಿಂತ ಹೆಚ್ಚು ಬರ್ತಾ ಇದೆ ಅಂದಾಗ TSH ವೇರಿಯೇಷನ್ ಇದೆ ಅಂತ ಅರ್ಥ. ಸೊ ಪ್ರೆಗ್ನೆನ್ಸಿಯಲ್ಲೂ ಈ ರೆಫರೆನ್ಸ್ ರೇಂಜ್ ಚೇಂಜ್ ಆಗತ್ತೆ. ಇಲ್ಲಿ ನೀವು ನೋಡಬಹುದು ಮಕ್ಕಳಲ್ಲಿ ಈಗ ಹುಟ್ಟಿದಾಗ ಹಿಡಿದು ಅವರು ಒಂದು 20 ಇಂದ 40 ವರ್ಷದವರೆಗೆ ಹೇಗೆ TSH, T3, T4 ಚೇಂಜ್ ಆಗತ್ತೆ ಅಂತ. ಸೊ ಏಜ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ನೀವು ಥೈರಾಯ್ಡ್ ರಿಪೋರ್ಟ್ ಅನ್ನ ಇಂಟರ್ಪ್ರಿಟ್ ಮಾಡಬೇಕಾದ್ರೆ. ಸೊ ಇಲ್ಲಿ ನೋಡಿ ಈಗ ಹುಟ್ಟಿದಾಗ ಈಗ ವಿತಿನ್ 4 ದಿವಸದಲ್ಲಿ TSH ಏನಿರುತ್ತೆ ಹೆಚ್ಚಿರುತ್ತೆ, ಅಪ್ ಟು 25 ತನಕ ಹೋಗ್ಬೋದು. 25 ಬಂದ್ಬಿಟ್ಟಿದೆ TSH, ಥೈರಾಯ್ಡ್ ತುಂಬಾ ಪ್ರಾಬ್ಲಮ್ ಇದೆ, ಹಾಗಲ್ಲ. 25 ತನಕ ಹೋಗ್ಬೋದು ಹುಟ್ಟಿದ 4 ದಿನಗಳವರೆಗೆ. ಆಮೇಲೆ ಅರೌಂಡ್ 14 ದಿನದಿಂದ 20 ವಾರಗಳವರೆಗೆ ಅದು ಅರೌಂಡ್ 5.57 ತನಕ ಬರುತ್ತೆ. ಲೇಟರ್ ಆನ್ ಅದು ನಾರ್ಮಲ್ ಅಡಲ್ಟ್ ಲೆವೆಲ್ ಗೆ ಬರ್ತಾ ಇರುತ್ತೆ. ಇಲ್ಲಿ ನೀವು ಒಂದು ರಿಪೋರ್ಟ್ ಅನ್ನ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ TSH ಏನಿದೆ 5.5 ತನಕ ನಾರ್ಮಲ್, ಬಟ್ ಇಲ್ಲಿ TSH ಏನಿದೆ 150ಕ್ಕಿಂತ ಹೆಚ್ಚು ಬಂದಿದೆ. ಸೊ ಇದು ಅಬ್ನಾರ್ಮಲ್. T4 ನೋಡ್ಬೋದು ನೀವು 4.5 to 12 ಬರಬೇಕು, ಬಟ್ ಇಲ್ಲಿ 0.9 ಬಂದಿದೆ. ರೇಂಜ್ ಇಲ್ಲೇ ರೇಂಜ್ ಕೊಟ್ಟಿರ್ತಾರೆ, ಈ ರೇಂಜ್ ಗಿಂತ ಕಡಿಮೆ ಇದೆ, ಈ ರೇಂಜ್ ಗಿಂತ ಕಡಿಮೆ ಇದೆ. ಸೊ ನೀವು ನಾರ್ಮಲ್ ರೇಂಜ್ ಅನ್ನ ನೋಡಿ, ನಿಮಗ್ ಬಂದಿದ್ದಂತ ವ್ಯಾಲ್ಯೂಸ್ ಅನ್ನ ನೋಡಿ, ಅದಕ್ಕಿಂತ ಹೆಚ್ಚಿದೆಯೋ ಕಡಿಮೆ ಇದೆಯೋ ಅಂತ ನೀವು ಇವುಗಳನ್ನ ನೋಡ್ಕೊಂಡು ತಿಳ್ಕೊಳ್ಬೇಕು. TSH ಹೈ ಇತ್ತು ಅಂದಾಗ ನಿಮ್ಗೆ ಹೈಪೋಥೈರಾಯ್ಡಿಸಮ್ ಇರುತ್ತೆ. ಸೊ ಹೈಪೋಥೈರಾಯ್ಡಿಸಮ್ ಅಂದ್ರೆ ನಿಮ್ಮ ಥೈರಾಯ್ಡ್ ಎಡಿಕ್ವೇಟ್ ಅಮೌಂಟ್ ಆಫ್ ಥೈರಾಯ್ಡ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದಿಲ್ಲ, ನಿಮ್ಮ ಥೈರಾಯ್ಡ್ ಗೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಆದ್ರಿಂದ ಬೊಜ್ಜು ಜಾಸ್ತಿ ಆಗತ್ತೆ, ಈ ಕೋಲ್ಡ್ ಅನ್ನ ಟಾಲರೇಟ್ ಮಾಡ್ಕೊಳಕ್ ಆಗ್ತಾ ಇರೋದಿಲ್ಲ, ತುಂಬಾ ಚಳಿ ಆಗೋದು, ಡಿಪ್ರೆಷನ್ ಆಗೋದು, ಮೂಡ್ ಸ್ವಿಂಗ್ಸ್ ಬರ್ತಾ ಇರೋದು, ಕೂದ್ಲ ಉದುರೋದು, ನಿಮ್ಮ ಹಾರ್ಟ್ ಬೀಟ್ ಸ್ಲೋ ಆಗ್ಬೋದು, ಮಲಬದ್ಧತೆ ಬರ್ತಾ ಇರ್ಬೋದು, ಪೀರಿಯಡ್ಸ್ ಮೆನ್ಸ್ಟ್ರುವಲ್ ಚೇಂಜಸ್ ಆಗ್ತಾ ಇರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಬರ್ತಾ ಇರ್ಬೋದು, ಕನ್ಸೀವ್ ಆಗ್ಲಿಕ್ಕೆ ಪ್ರೆಗ್ನೆಂಟ್ ಆಗಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ತುಂಬಾ ಸುಸ್ತು, ಲೆಥಾರ್ಜಿ, ಏನು ಮಾಡಕ್ಕೆ ಮನ್ಸಿರೋದಿಲ್ಲ, ಫಟೀಗು, ವೀಕ್ನೆಸ್ ಬರ್ತಾ ಇರ್ಬೋದು, ಜಾಯಿಂಟ್ ಪೇನ್ ಎಲ್ಲ ಬರ್ತಾ ಇರ್ಬೋದು. ಸೊ ಕೆಲವೊಬ್ಬರಿಗೆ ಈ ಡ್ರೈ ಸ್ಕಿನ್ ಆಗ್ಬಿರ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ ಅವರಿಗೆ ಹೈ ಬರ್ತಾ ಇರ್ಬೋದು, ಅಂಡ್ ಮಸಲ್ ಪೇನು ಎಕ್ಸೆಟ್ರಾ ಬರ್ತಾ ಇರ್ಬೋದು. ಸೊ ಇವೆಲ್ಲ ಕಾರಣಗಳು ಈ ಥೈರಾಯ್ಡ್ ಕಡಿಮೆ ಆಗೋದ್ರಿಂದ ಆಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಈಗ TSH ಅಲ್ಲಿ 150 ಇತ್ತು, ಇಲ್ಲಿ ನೋಡಿ ನಾರ್ಮಲ್ ರೇಂಜ್ 0.5 ಇಂದ 5 ಇದೆ, ಇಲ್ಲಿ ಲೆಸ್ ದೆನ್ 0.01 ಅಂದ್ರೆ ಇದಕ್ಕಿಂತ ಕಡಿಮೆ ಇದೆ, ಬಹಳ ಕಡಿಮೆ ಇದೆ. ಅಂಡ್ ಅದೇ ಈ T3 ಮತ್ತೆ T4 ನೋಡಿ 3.1 to 6 ಇದೆ, ಇಲ್ಲಿ 21 ಇದೆ. ಸೊ T3 ಹೆಚ್ಚಿದೆ ಅಂಡ್ T4 ನೋಡಿ ಅಪ್ ಟು 21 ನಾರ್ಮಲ್, ಇಲ್ಲಿ 58 ಇದೆ. ಸೊ ಇವೆರಡೂ ಹೈ ಇದೆ. ಸೊ ಇದು ಏನು, ಇದು ಹೈಪರ್ ಥೈರಾಯ್ಡಿಸಮ್. ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಏನಾಗತ್ತೆ, TSH ಲೋ ಆಗ್ತಾ
ಆಗ್ತಾ ಇರುತ್ತೆ. ಸೊ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಆ ವ್ಯಕ್ತಿಗೆ ಏನ್ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ, ತುಂಬಾ ಸುಸ್ತಾಗ್ತಾ ಇರ್ಬೋದು, ವೀಕ್ನೆಸ್ ಆಗ್ತಾ ಇರ್ಬೋದು, ನಿದ್ದೆ ಬರ್ತಾ ಇರ್ಲಿಕ್ಕಿಲ್ಲ, ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗ್ಬಿಡ್ಬೋದು, ಬಹಳ ರ್ಯಾಪಿಡ್ ಹಾರ್ಟ್ ಬೀಟ್ ಆಗ್ಬೋದು, ಅವರಿಗೆ ವೇಟ್ ಲಾಸ್ ಆಗ್ತಾ ಇರ್ಬೋದು, ತುಂಬಾ ಇರಿಟೇಬಲ್, ನರ್ವಸ್ನೆಸ್, ಆತಂಕ ಬರ್ತಾ ಇರ್ಬೋದು, ಹೀಟ್ ಅನ್ನ ಅವರಿಗೆ ಟಾಲರೇಟ್ ಮಾಡಕ್ ಆಗ್ತಾ ಇರೋದಿಲ್ಲ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರ್ಬೋದು, ಕೈ ನಡ್ಕ ಬರ್ತಾ ಇರ್ಬೋದು, ಕೆಲವೊಬ್ಬರಿಗೆ ಈ ಲೂಸ್ ಮೋಷನ್ ಶುರು ಆಗ್ತಾ ಇರುತ್ತೆ, ಬಹಳ ಸ್ವೆಟ್ಟಿಂಗ್ ಆಗ್ತಾ ಇರೋದು, ಈ ಸ್ನಾಯುಗಳೆಲ್ಲ ಈ ತರ ಕಾಂಟ್ರಾಕ್ಷನ್ ಆಗ್ತಾ ಇರುತ್ತೆ, ಕೆಲವೊಬ್ಬರ ಈ ಉಗುರುಗಳು ತುಂಬಾ ಬ್ರಿಟಲ್ ಆಗ್ಬಿಡ್ತವೆ, ಕಣ್ಣುಗಳು ಈ ತರ ಕಣ್ಣುಗುಡ್ಡೆಗಳಿಂದ ಹೊರಗೆ ಬಂದಂಗೆ ಕಾಣಿಸ್ತಾ ಇರ್ತವೆ, ಪೀರಿಯಡ್ ಇರ್ರೆಗ್ಯುಲಾರಿಟಿ ಆಗತ್ತೆ, ಚರ್ಮ ತುಂಬಾ ತಿನ್ನ ಆಗ್ಬಿಡುತ್ತೆ, ಈ ಗಂಟ್ಲಲ್ಲಿ ಗಾಯ್ಟರ್ ಕಾಣಿಸ್ತಾ ಇರಬಹುದು. ಸೊ ಇವೆಲ್ಲ ಕೆಲವೊಂದು ಚೇಂಜಸ್ ನಾವು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನೋಡ್ತಾ ಇರ್ತೇವೆ. ನಿಮ್ಮ ರಿಪೋರ್ಟ್ ಅಲ್ಲಿ TSH ಹೈ ಬಂತು ಅಂದ್ರೆ ನಿಮ್ಗೆ ಹೈಪೋಥೈರಾಯ್ಡಿಸಮ್ ಇದೆ. TSH ಹೈ ಅಂದ್ರೆ ಹೈಪೋಥೈರಾಯ್ಡಿಸಮ್, TSH ಲೋ ಅಂದ್ರೆ ಹೈಪರ್ ಥೈರಾಯ್ಡಿಸಮ್. ಸೊ ಹೈಪೋಥೈರಾಯ್ಡಿಸಮ್ ಅಂದಾಗ ನಿಮ್ಮ ಥೈರಾಯ್ಡ್ ಗ್ರಂಥಿ ಏನಿದೆ ಎಡಿಕ್ವೇಟ್ ಹಾರ್ಮೋನ್ಸ್ ಅನ್ನ ಮಾಡ್ತಾ ಇಲ್ಲ, ಅದನ್ನ ಮಾಡು ಅಂತ ನಿಮ್ಮ TSH ಅದಕ್ಕೆ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಹೈಪೋಥೈರಾಯ್ಡಿಸಮ್ ಅಲ್ಲಿ TSH ಹೆಚ್ಚಿರುತ್ತೆ ಅಂಡ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನಿಮ್ಮ ಥೈರಾಯ್ಡ್ ಜಾಸ್ತಿ ಥೈರಾಯ್ಡ್ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆದ್ರಿಂದ TSH ಏನಿರುತ್ತೆ ಲೋ ಇರುತ್ತೆ ಇನ್ ಹೈಪರ್ ಥೈರಾಯ್ಡಿಸಮ್. ಬಹಳಷ್ಟು ಜನ ಈ ಪ್ರೆಗ್ನೆಂಟ್ ಲೇಡೀಸು ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಅಂಡ್ ಅವರಿಗೆ ಡಾಕ್ಟರ್ಸ್ ಔಷಧಿಯನ್ನ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಕೆಲವೊಮ್ಮೆ ಸ್ವಲ್ಪ ಜನ ಹೇಳ್ತಾರೆ ಇದನ್ನೆಲ್ಲ ಔಷಧಿ ತಗೊಳ್ಬಾರ್ದು, ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗತ್ತೆ ಅಂತ. ಸೊ ಮಧ್ಯದಲ್ಲಿ ಕೆಲವೊಬ್ಬರು ಔಷಧಿಯನ್ನ ಬಿಡ್ತಾರೆ ಅಥವಾ ತಾವೇ ಆ ಡೋಸ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಹೀಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಇದು ಜಸ್ಟ್ ನಿಮ್ದಷ್ಟೇ ಅಲ್ಲ, ನಿಮ್ಮಲ್ಲಿ ಡೆವಲಪ್ ಆಗುವಂತ ಮಗುವಿನ ಡೆವಲಪ್ಮೆಂಟಿಗೂ ಸಹ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಬರೀ ಪ್ರೆಗ್ನೆನ್ಸಿ ಅಷ್ಟೇ ಅಲ್ಲ, ನೀವು ಈ ತರದ ಥೈರಾಯ್ಡ್ ಔಷಧಿಯನ್ನ ಅಬ್ರಪ್ಟ್ಲಿ ಸ್ಟಾಪ್ ಮಾಡ್ತಾ ಇದ್ದೀರಾ, ಡೋಸ್ ಹೆಚ್ಚು ಮಾಡ್ತಾ ಇದ್ದೀರಾ, ಡೋಸ್ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ಅಂದಾಗ ಇದರಿಂದ ಕೆಲವೊಂದು ಚೇಂಜಸ್ ಆಗ್ಬಹುದು. ಸೊ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ, ಅವರು ನಿಮ್ಗೆ ಹೇಳಿದ್ರೆ ನಿಮ್ಮ ಎವ್ಯಾಲ್ಯೂಯೇಟ್ ಮಾಡಿಕೊಂಡು ನಿಮ್ಮ ರಿಪೋರ್ಟ್ ನೋಡಿ ಅದು ಕಡಿಮೆ ಬಂತು ಅಂದಾಗ ನಿಮ್ಮ ಡಾಕ್ಟರ್ ಅದರ ಡೋಸ್ ಅನ್ನ ಕಡಿಮೆ ಮಾಡ್ತಾರೆ ಅಥವಾ ಸ್ಟಾಪ್ ಸಹ ಮಾಡ್ಬೋದು. ಎಲ್ಲ ಥೈರಾಯ್ಡ್ ಔಷಧಿಗಳನ್ನ ಲೈಫ್ ಲಾಂಗ್ ತೆಗೆದುಕೊಳ್ಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ನಾವು ಇಯರ್ಲಿ ಒಂದ್ಸಲ ನಿಮ್ಮ TSH ರಿಪೋರ್ಟ್ ಅನ್ನ ನೋಡಿ TSH ನಾರ್ಮಲ್ ಬರ್ತಾ ಇದೆ ಅಂದಾಗ ಡಾಕ್ಟರ್ಸ್ ಅದನ್ನ ಸ್ಟಾಪ್ ಸಹ ಮಾಡಬಹುದು. ಬಟ್ ಆನ್ ಯೋರ್ ಓನ್ ನೀವು ಈ ತರದ ಡಿಸಿಷನ್ ಅನ್ನ ಮಾಡಬಾರ್ದು. ಎಸ್ಪೆಷಲಿ ನೀವು ಪ್ರೆಗ್ನೆಂಟ್ ಇದ್ದಾಗ, ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದಾಗ ಎಲ್ಲ ನಿಮ್ಮ ಗೈನಕಾಲಜಿಸ್ಟ್, ಪ್ರಸೂತಿ ತಜ್ಞರ ಸಲಹೆಯನ್ನ ಪಡೆಯಲೇಬೇಕಾಗತ್ತೆ. ಥೈರಾಯ್ಡ್ ರಿಪೋರ್ಟ್ ಅನ್ನ ಇಂಟರ್ಪ್ರಿಟ್ ಮಾಡಬೇಕಾದ್ರೆ ನಮಗೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಈ ಏಜ್ ಆಗಿರ್ಬೋದು, ಆ ಲ್ಯಾಬಿನ ರೆಫರೆನ್ಸ್ ರೇಂಜ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ, ಇವೆಲ್ಲ ನಾವು ನೋಡಿಕೊಂಡು ಪೇಷಂಟಿಗೆ ಏನ್ ಸಿಂಪ್ಟಮ್ಸ್ ಇದೆ ಇವನ್ನೆಲ್ಲ ಕೋರಿಲೇಟ್ ಮಾಡಿಕೊಂಡು ನಾವು ಒಂದು ಡಿಸಿಷನ್ಗೆ ಬರಬೇಕಾಗತ್ತೆ. ಇದು ನಾರ್ಮಲ್, ಇದು ಅಬ್ನಾರ್ಮಲ್. ಕೋರಿಲೇಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. Thank you so much for watching the video. Please like, share and subscribe the channel. Thank you.